ಯಾವ ಆಲ್ಮಟ್ಟಿ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಕರೆಸಿ ನಿಜಲಿಂಗಪ್ಪನವ್ರ ಫೌಂಡೇಶನ್ ಹಾಕ್ಸಿದ್ರು. ನಾನು ಬರುವವರೆಗೆ ನಿಜಲಿಂಗಪ್ಪನವರು, ಜತ್ತಿಯವರು, ವೀರೇಂದ್ರ ಪಾಟೀಲರು, ದೇವರಾಜ್ ಅರಸು ಇವರೆಲ್ಲ ಮುಖ್ಯಮಂತ್ರಿಗಳು. ಹೆಗ್ಡೆ ಅವರು ದಯಮಾಡಿ ತಪ್ಪು ತಿಳ್ಕೋಬೇಡಿ, ಇವರೆಲ್ಲ ಮುಖ್ಯಮಂತ್ರಿಗಳು. ಆದರೆ ಎಷ್ಟು ನೀರನ್ನು ಹಿಡಿದ್ರು ಕೇವಲ 10% ನೀರು, ಅಂದರೆ 15 ಲಕ್ಷ ಎಕರೆಗೆ ಯಾವ ನೀರನ್ನ, ಕೃಷ್ಣಾ ನದಿಯ ನೀರನ್ನ ಕೊಡಬೇಕಾಗಿತ್ತು, ನಾರಾಯಣಪುರ ಒಂದು ಡೈವರ್ಷನ್ ಅಣೆಕಟ್ಟೆಯನ್ನು ಕಟ್ಟಿ ಕೇವಲ 50,000 ಎಕರೆಗೆ ನೀರನ್ನ ಕೊಟ್ಟಿದ್ರು. ಅರ್ಥ ಮಾಡಿಕೊಳ್ಬೇಕು. ನಾನು ಅಧಿಕಾರ ವಹಿಸ್ಕೊಂಡಾಗ ವೀರಪ್ಪ ಮೊಯ್ಲಿ ಫಿಯರ್ಲೆಸ್ ಕಂಪನಿಯಿಂದ 200 ಕೋಟಿ ಸಾಲವನ್ನು ತಂದು ಸರ್ಕಾರಿಯ ಅಧಿಕಾರಿಗಳ ಸಂಬಳವನ್ನು ಕೊಡ್ತಾ ಇದ್ರು. ಅರ್ಥ ಮಾಡಿಕೊಳ್ಳಿ. ಅಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದ. ಹೇಗೆ ಹಣಕಾಸನ್ನ ಈ ಬೃಹತ್ ಸಮಸ್ಯೆಗೆ ಕೂಡಿಸ್ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಇಲ್ಲಿಗೆ ಯಾವ ಅಧಿಕಾರಿ ಬರಲಿಕ್ಕೆ ತಯಾರಿಲ್ಲ. ಅವತ್ತು ಮೊದಲು ಒಂದು ಮಾತನ್ನ ಹೇಳಿ ಆಮೇಲೆ ವಿಶ್ಲೇಷಣೆ ಮಾಡ್ತೇನೆ. ನಾನು ಇವತ್ತೇನು ಕುಮಾರಣ್ಣವರೇ, ನೀವು ಅಧಿಕಾರಕ್ಕೆ ಬಂದು 2.5 ಲಕ್ಷ ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತ ಹೇಳಿ ಮೊನ್ನೆ ಧಾರವಾಡದಲ್ಲಿ ನಡೆದಂಥ ಒಂದು ಹೋರಾಟ. ನಮ್ಮ ನಿರುದ್ಯೋಗಿ ಯುವಕರು, ನಾವು ಅಧಿಕಾರ ವಹಿಸಿಕೊಂಡ ಮೊದಲನೇ ವರ್ಷ 1.5 ಲಕ್ಷ ಹೆಣ್ಣು ಮಕ್ಕಳನ್ನ ಯಾವುದೇ ಒಂದು ಇಂಟರ್ವ್ಯೂ ಇಲ್ಲದೇನೆ ಅವ್ರಿಗೆ ನೇಮಕಾತಿಯನ್ನು ಮಾಡಿದ್ವಿ. 1.5 ಲಕ್ಷ. ಅರ್ಥ ಮಾಡಿಕೊಳ್ಳಬೇಕು. ಮುಸಲ್ಮಾನ್ ಬಂಧುಗಳಿಗೆ 4% ರಿಸರ್ವೇಶನ್ ಕೊಟ್ಟಂತಹದ್ದು ಬದುಕಿದ್ದೀನಿ ಇಲ್ಲಿ ದೇವೇಗೌಡ. ಇಸ್ಮಾಯಿಲ್ ಕಾಲಿಬುಡ್ಡೆ ಅವರನ್ನ MLC ಮಾಡಿದೆ. ಕರ್ಪೂರಿ ಮಾಟನ್ನ MLC ಮಾಡಿದೆ. ಇಲ್ಲಿ ಪಾಟೀಲು ಪಾಪ ಬಿಜಾಪುರದಲ್ಲಿ ನಾನು ಚುನಾವಣಾ ಪ್ರಚಾರಕ್ಕೆ ವೇದಿಕೆ ಮೇಲೆ ನಿಂತಿದ್ದೇನೆ. ದೇವೇಗೌಡ್ರೆ, ನೀವು ನಮ್ಮ ಸಮಾಜ ಗುರುತಿಸಿಲ್ಲ, ನೀವು ಗಾಣಿಗಾಯ್ತರ, ನಮ್ಮ ಸಮಾಜ ಗುರುತಿಸಿಲ್ಲ. ನೀವು ಯಾರಪ್ಪ ನಿಮ್ಮ ಸಮಾಜ? ನೋಡಿ ಇಲ್ಲಿದ್ದಾರೆ, ಬಾಪ ಮೇಲೆ ಬಂದರು. ಅವ್ರ ಕೈ ಹಿಡಿದು ನಾನು ಬೆಂಗಳೂರಿಗೆ ಹೋಗಿ ಈತನ್ನ MLC ಮಾಡ್ತೀನಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಹೇಳಿದ್ದು ದೇವೇಗೌಡ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್
ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.